ಟ್ರೈಲರ್ ತುಂಬ ಅದ್ಭುತವಾಗಿದೆ. ನಾನು ಅದೇ ಹೇಳಿದೆ, ವಿಕಿ ನೋಡ್ತಾ ಇರ್ತೀನಿ, ಎಕ್ಸ್ಪೆಕ್ಟ್ ಮಾಡಿದೆ ಅಷ್ಟು. ಅದು ತುಂಬಾ ಅಮೇಝಿಂಗ್ ಆಗಿದೆ, ಬೇರೆ ಲೆವೆಲೇ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಯಾಕಂದರೆ ಪ್ರತಿಯೊಂದು ಸಲ ನೀವು ತಮಿಳ್ನಾಡು ಮಲಯಾಳಂ ನೋಡಿ ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕರಿಸುತ್ತೆ ನೋಡಿ. ಯಾಕಂದರೆ ಅವ್ರು ನೋಡೋದು ಒಂದೇ ಆ್ಯಂಗಲ್ ನೋಡೋದು, ಎಲ್ಲ ಆ್ಯಂಗಲ್ ನೋಡ್ತಾರೆ. ಡೈರೆಕ್ಷನ್ ಇರ್ಬೋದು, ಪರ್ಫಾರ್ಮೆನ್ಸಸ್ ಇರ್ಬೋದು, ಚಿಕ್ಕ ಪಾತ್ರಗಳು ಇರ್ಬೋದು, ಅದನ್ನು ನೋಟಿಫೈ ಮಾಡ್ತಾರೆ. ನಮ್ಮ ಕನ್ನಡ ಆಡಿಯನ್ಸ್ ನೋಡ್ತಾರೆ. ನೋಡಿ ಈ ಪಿಕ್ಚರ್ ನೋಡಿ, ನಾನು ಇವತ್ತೇ ಬರ್ಸ್ಕೊಡ್ತೀನಿ, ಈ ಸಿನಿಮಾ ಸೂಪರ್ ಹೋಗುತ್ತೆ. ಟ್ರೈಲರ್ ನೋಡೋದ್ರಿಂದ ನಾನು ಮುಂಚೆ ತೋರಿಸಿದ್ರು, ಐ ವಾಸ್ ವೆರಿ ಇಂಪ್ರೆಸ್ಡ್ ಆ್ಯಕ್ಚುಲಿ. ವಿಕಿ ಬಗ್ಗೆ ಹೇಳಬೇಕಾದ್ರೆ ನನಗೆ ಫಸ್ಟು ಕಟಿಪುಡಿ ಇದರಲ್ಲಿ ಅಸೋಸಿಯೇಟ್ ವರ್ಕ್ ಮಾಡಿದ್ರು, ಅದು ಚಿಕ್ಕ ಪಾತ್ರನೂ ಮಾಡಿದ್ದಾರೆ. ಅದಾದಮೇಲೆ ಕೆಂಡ ಸೊಪ್ಪಿಗೆ ನೋಡಿ, ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ದರೆ ಅವ್ರಿಗೆಲ್ಲ ಹೀರೋ ಪಾತ್ರ ಮಾಡಿಸಿದ್ದಾರೆ. ಆ ಪಿಕ್ಚರ್ ಅಷ್ಟೇ ಸೂಪರ್. ಆ ಪಿಕ್ಚರ್ಗೂ ಹೋಗಿದೆ, ಪ್ರಿವಿಯಸ್ ಮಾಡಿದ್ರು. ಅದೇ ರೀತಿ ಕಾಲೇಜ್ ಕುಮಾರ್, ಇವಾಗ ಕಾಲಪತ್ರ. ಇದ್ರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ, ಕೆ ನ ವರ್ಡ್ನ ಬಿಟ್ಟಿಲ್ಲ ಅವರು. ಓಕೆ, ಕಡ್ಡಿಪುಡಿ, ಕೆಂಡ ಸೊಪ್ಪಿಗೆ, ಕಾಲೇಜ್ ಕುಮಾರ್ ಆ್ಯಂಡ್ ಕಾಲಪತ್ರ ಎಲ್ಲಾದ್ರೂ ಕೆ ಇದೆ. ಕೆ ಯಾರು ಯೂಸ್ ಮಾಡ್ತಾರೆ ಗೊತ್ತಾ? ಯಾರು ಕಿಂಗ್ ಆಟಿಟ್ಯೂಡ್ ಅಂತ ಅವರೇ. ಅದರಲ್ಲಿ ನಾಗಬಂಧ ನೋಡಿ ಭಾಳ ಖುಷಿ ಆಯಿತು. ರಾಜೇಶ್ ನಟರಾಜ್ ಇರ್ಬೋದು, ನಾನು ಪ್ರತಿಯೊಂದು ಪಾತ್ರ ಅಷ್ಟೇ ಧನ್ಯ ತುಂಬ ಬೇರೆ ಥರ ಕಾಣ್ತದೆ. ಈಗ ಧನ್ಯ ನಾವು ನೋಡೋದೇ ರೀತಿ ಚಿಕ್ಕ ಮಕ್ಕಳು ಮಗುವಿಂದ ನೋಡಿದ್ದೀನಿ. ಆ ಮಗುವಿಂದ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಮಟ್ಟೆ ಯಾಕೆ ಮಾಡ್ತಾರೆ ಅಂದರೆ ಭಾಳ ಹೆಮ್ಮೆ ಅನಿಸುತ್ತೆ. ಆಮೇಲೆ ಪೂರ್ಣಿಮ ವಿಷಯ ಒಂದು ಹೇಳಿದ್ರು ವಿಕಿ, ಇದರ ಭಾಳ ಥ್ಯಾಂಕ್ಸ್. ನೀವು ಎಷ್ಟು ಚೆನ್ನಾಗಿ ಪ್ರೊಡ್ಯೂಸರ್ನು ಇಡೀ ಟೀಮ್ನ ಹ್ಯಾಂಡಲ್ ಮಾಡೋದು. ಯಾರು ಮಾಡಲ್ಲ ಅವರು ಮಾಡಲ್ವಾ? ಅದು ಯಾರು ಮಾಡಲ್ಲ, ಬರದೆ ಹೆಂಗಿರುತ್ತೆ. ಯಾಕಂದರೆ ಅಮ್ಮನ್ನ ಬರೀ ಎಲ್ಲ ರಫ್ ಅಂತಿರೋದು ಇಲ್ಲ, ಅಮ್ಮ ರಫ್ ಗಂಟೆ ಸಾಫ್ಟ್ ಇದೆ. ಎರಡು ಅವತಾರ ಅವ್ರು ಯಾವತ್ತೂ ರಫ್ ಯಾವಾಗಿರ್ಬೇಕು, ರಫ್ ಆಗಿರ್ತಾರೆ. ಸಾಫ್ಟ್ ಯಾವಾಗಿರ್ಬೇಕು. ಪಿಕ್ಚರ್ ಆಗಬೇಕಂದ್ರೆ ನಾವು ಸಾಫ್ಟ್ ಆಗಿರ್ಬೇಕಾಗುತ್ತೆ, ರಫ್ ಆಗಿರ್ಬೇಕಾಗುತ್ತೆ. ಅದನ್ನ ಹ್ಯಾಂಡಲ್ ಮಾಡಿ ಚೆನ್ನಾಗಿ ಮಾಡಿದೆ ಅದು. ಅದಕ್ಕೆ ಆಲ್ ದಿ ಬೆಸ್ಟ್. ನಾನು ಭಾಳ ಹೆಮ್ಮೆ ಅನಿಸ್ತಾ ಇದ್ದೆ ವಿಕಿ ಬಗ್ಗೆ ಹೇಳಬೇಕಂದ್ರೆ. ಕಾಲಾಪತ್ರ ನನಗೆ ತುಂಬ ಫೇವ್ರೆಟ್ ಟೈಟಲ್ ಇದೆ. ಅಮಿತಾಬ್ ಬಚ್ಚನ್ ಕಾಲಾಪತ್ರ. ಅವಾಗಿಂದ ನಾನು ಅಮಿತಾಬ್ ಬಚ್ಚನ್ ದೊಡ್ಡ ಫ್ಯಾನ್. ನಾನು ಕಾಲಾಪತ್ರ ತಕ್ಷಣ ನಾನು ಓಕೆ ಕಾಲಾಪತ್ರ ಆ ಲೆವೆಲೇ ಇರಬೇಕಂತ ಅನ್ಸುತ್ತೆ. ಯಾಕಂದರೆ ಯಾವತ್ತಾದರೆ ಒಂದು ಶಿಲ್ಪಿ ಆಗಬೇಕಂದ್ರೆ ಕಲ್ಲು ಅವಶ್ಯಕತೆ ಇದೆ. ನಾವೇನಾದರೂ ಆಗಬೇಕಂದ್ರೆ ಒಂದು ಕಲ್ಲು ಸುಮ್ಮನೆ ಇಲ್ಲ, ಕಲ್ಲು ಜೀವ ಇದೆ, ಕಲ್ಲು ಒದ್ದೆ ಇದೆ, ಕಣ್ಣೀರಿದೆ, ಎಮೋಷನ್ಸ್ ಇದೆ. ಐ ಥಿಂಕ್ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಈ ಕತೆ ಮೋಸ್ಟ್ಲಿ ಮೋಟಿವೇಶನ್ ಬೇಸ್ ಆಗಿದೆ ಅಂತ ಐ ಥಿಂಕ್ ಗುಡ್. ಯಾಕಂದರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ನಾವು ಕರಿಯರ್ ಶುರು ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಯಾತಕ್ಕೋಸ್ಕರ ಎಲ್ಲರೂ ಪ್ರೀತಿಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ಥರ ಬಯಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ಒಳ್ಳೆ ಸಿನಿಮಾ ಬರಬೇಕು ನೋಡ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು. ನಮ್ಮ ಕನ್ನಡ ಸಿನಿಮಾ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ ಮಾತಾಡ್ತಾರೆ. ಹಂಗಿರ್ಬೇಕಾದ್ರೆ ಎಲ್ಲ ಸಿನಿಮಾಗಳನ್ನ ಹೋಗಿ ನೋಡಿ, ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಇರುತ್ತೆ. ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ. ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ. ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ. ಚಿಕ್ಕ ಸಿನಿಮಾಗಂತ ಅನ್ಕೋಬೇಡ್ದು, ಎಲ್ಲ ಸಿನಿಮಾನೇ ಚಿಕ್ಕದಾಗಿ ಬಿಗ್ ಬಡ್ಜೆಟ್ ಸ್ಮಾಲ್ ಬಡ್ಜೆಟ್ ನೋ, ಇಟ್ಸ್ ಅ ಫಿಲಿಮ್ ಅಷ್ಟೇ. ಇಟ್ಸ್ ಅ ಫಿಲಿಮ್. ಏನು ದುಡ್ಡು ಹಾಕ್ಬಿಟ್ಟು 1,000 ಕೋಟಿ ಹಾಕ್ಬಿಟ್ರೆ ಸಿನಿಮಾನ ಇಲ್ಲ. ನಾವು ಮಾಡ್ಬೇಕಾದ್ರೆ ಜನ್ಮದ ಜೋಡಿ ಮಾಡ್ಬೇಕಾದ್ರೆ 60 ಲಕ್ಷದಲ್ಲಿ ಮಾಡಿದ್ರು. ಅವಾಗ ಯಾರು ಗೊತ್ತಿತ್ತು ಇಷ್ಟು ಮಟ್ಟ ಕಡಿಮೆ ಆಗುತ್ತೆ ಅಂತ? ಇಲ್ಲ. ಕತೆ ಮುಖ್ಯ, ಆಮೇಲೆ ನಾವೇನು ತೆಗಿತೀವೋ ಅದು ಮುಖ್ಯ, ವೇಸ್ಟ್ ಮಾಡೋದು ಮುಖ್ಯ ಅಲ್ಲ. ಬಟ್ ಸಿನಿಮಾ ಬಂದು ಕೂರಿಸ್ಬೇಕು. ಸಿನಿಮಾ ನೋಡಿದಾಗ ನಡ್ಸ್ಬೇಕು. ಓ ಮೈ ಗಾಡ್ ಅನ್ಸ್ಬೇಕು. ಇವತ್ತು ಅಫ್ಕೋರ್ಸ್ ಎಲ್ಲ ಮೀಡಿಯಾಗಳಿದೆ, ಜಾಸ್ತಿ ಇದೆ, ಎಲ್ಲ ಸ್ಪೆಂಡ್ ಮಾಡ್ತಾರೆ. ದಯವಿಟ್ಟು ಎಲ್ಲ ಮೀಡಿಯಾದವರು ಅಷ್ಟೇ, ಸೋಷಿಯಲ್ ಮೀಡಿಯಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಪ್ರೆಸ್ ಇರ್ಬೋದು, ಸಪೋರ್ಟ್ ಮಾಡಿ. ಒಳ್ಳೆ ಪಾಯಿಂಟ್ಸ್ನ ಸಪೋರ್ಟ್ ಮಾಡಿ ಕನ್ನಡನ ಉಳಿಸಿ ಬೆಳೆಸಿ. ಜಯ ಹಿಂದ್.